ಅಲ್ಲ ಕಣೆ, ಅಮ್ಮನಿಗೆ ಹೇಳ್ದಂತೆ ನೀನು ಹೊಲ ಮಾಡಿಸ್ಕೆ ಅಂತ ಹೇಳಿ ಅದಕ್ಕೆ ಅಮ್ಮಣ್ಣೇನು ನನಗೇನು ಹೊಲ ಬೇಡ ಯಪ್ಪ ನನಗೆ ದುಡ್ಡು ಕೊಡ್ರಿ ಅಂತ ಹೇಳ್ತಿತ್ತಪ್ಪ. ಹ್ಞೂ ಹೇಳಿದ್ದೆ, ಹಿಂಗೆ ಬಿಟ್ರೆ ಆಗಲ್ಲ ಕಣಮ್ಮ, ಸುಮ್ಮನೆ ಬಂದು ಮಾಡಿಸ್ಕೆ 3 ಎಕರೆ ಕೊಡ್ತಾನೆ, 3 ಎಕರೆ ನೀನು ಮಾಡಿಸ್ಕೆ ಅಂತ ಹೇಳಿದ್ದೆ. ದುಡ್ಡು ಬೇಕಂತ ಅವಳಿಗೆ, ದುಡ್ಡು ತಂಡು ಏನು ಮಾಡ್ತಾಳಂತೆ. ಈ ಹಂಗಮ್ಮ ನಾನು ಅದನ್ನೇ ಹೇಳ್ದೆ, ಸುಮ್ಮನೆ 3 ಎಕರೆ ಹೊಲ ತಳಮ್ಮ ಅಂದರೆ ನನಗೆ ಒಂದು 10-15 ಲಕ್ಷ ದುಡ್ಡು ಕೊಡ್ಸಪ್ಪ ಸಾಕು, ಬಡ್ಡಿ ಕೊಟ್ಕೊಂಡು ಅದನ್ನೇ ಜೀವನ ಮಾಡ್ತೀನಿ, ನನಗೇನು ಹೊಲ ಏನು ಬೇಡ ಅಂತ ಹೇಳ್ತಿತ್ತು. ಅದಕ್ಕೆ ನಾನು ಇರೋನೊಬ್ಬ ಮಗ ಇದ್ದಾನೆ, ಅವನಿಗೆ ಹೊಲ ನಾನು ಆಗುತ್ತೆ ಕಣಮ್ಮ, ನಿಂದಂತೂ ಯಾತು ಇಲ್ಲ ಗಂಡನ ಮನೆಯಾಗೆ, ಇವ್ರು ಕೊಡೋದನ್ನ ತಕೊಂಡು ಹುಡುಗಂಜಿಟ್ಟು ಆಸ್ತಿ ಆಗುತ್ತೆ ಅಂತ ಹೇಳಿದೆ. ಕೇಳಂಗೆ ಇಲ್ಲ, ದುಡ್ಡು ಕೊಡ್ಸಪ್ಪ ನನಗೆ, ಹೇಳೋಗು ನಿನ್ನ ಮಗುಗೆ ಅಂತ ಹೇಳ್ತಮ್ಮ. ಸುಮ್ಕಿರು, ದುಡ್ಡು ಕೊಟ್ರೆ ಅವಳಿ ಒಟ್ಟು ಕೊಟ್ರೆ ಉಳಿಸಲ್ಲ. ಅಕ್ಕದೆ ಎಲ್ಲ ಕಳೆದು ಸುಮ್ಮನೆ ಆಗ್ತಾಳೆ. ದುಡ್ಡು ಯಾತ್ಕಂತ ಅವಳಿಗೆ 10-15 ಲಕ್ಷ ದುಡ್ಡು ತಂಡು ಏನು ಮಾಡ್ತಾಳೆ ಅಂತಿ. ಬಡ್ಡಿ ಕೊಟ್ಕೊಂಡು ಜೀವನ ಮಾಡುತ್ತಂತಿ. ಬಡ್ಡಿ ಕೊಟ್ರೆ ಇವಾಗೇನು ಬಡ್ಡಿಗೆ ಜೀವನ ಮಾಡ್ಬೋದು, ದುಡ್ಡಿದ್ರೆ ಸಾಕು ಅಂತ ಹೇಳ್ತಿತ್ತು. ನನ್ನ ಕೈಲೇ ಹೊಲ ಮಾಡೋಕ್ಕಾಗಲ್ಲ, ಹೊಲ ತಂಡು ನಾನು ಏನು ಮಾಡೋಣ, ಅದಕ್ಕೆ ನನಗೆ ದುಡ್ಡು ಕೊಡ್ಸು ಅಂತ ಹೇಳ್ತಿತ್ತಮ್ಮ. ಅಲ್ಲ ನೋಡಲ್ಲ ಪಾಪ ನಿಮ್ಮ ಅಕ್ಕಯ್ಯ, ನನಗೇನು ಹೊಲ ಬೇಡ, ನನಗೆ 15 ಲಕ್ಷ ದುಡ್ಡು ಕೊಟ್ರೆ ಸಾಕು, ನಾನೆಲ್ಲ ಸೈನ್ ಹಾಕ್ತೀನಿ ಅಂತ ಹೇಳಿದ್ಲಂತಿ. ಅಲ್ಲ ದುಡ್ಡು ತಂಡು ಏನು ಮಾಡ್ತಾಳಪ್ಪ ಅವಳು. ದುಡ್ಡು ಯಾಕಂತಮ್ಮ ಅಷ್ಟೊಂದು ದುಡ್ಡು? ಬಡ್ಡಿ ಕೊಡುತ್ತಂತಿ. ಅಲ್ಲ ಬಡ್ಡಿ ಕೊಡ್ತೀನಿ ಅಂದರೆ ಬಡ್ಡಿ ಇಸ್ಕೊಂಡರು ಯಾರು ಕೊಡಲ್ಲ ಇವಾಗ. ಸುಮ್ಮನೆ ದುಡ್ಡು ಇಸ್ಕೊಂಬತ್ತಕನ ಒಂಥರ, ದುಡ್ಡು ಇಸ್ಕೊಂಡ್ಮೇಲೆ ಒಂಥರ ಬೇಡ ಅನ್ನು. ಸುಮ್ಮನೆ 3 ಎಕರೆ ಹೊಲ ಮಾಡಿಸ್ಕೊಂಡು ಸುಮ್ಮನಾಗೋ ನಾವು ಅಕ್ಕಯ್ಯನ. ಅಯ್ಯೋ ನಾನು ಅದನ್ನೇ ಹೇಳಿದ್ನಪ್ಪ, ಇರೋ ನಮ್ಮ ಮಗ ಬೇಡ ಕಣಮ್ಮ ಅಂತ ಹೇಳಿದ್ರು ಕೇಳಲಿಲ್ಲ. ಹೋಗಪ್ಪ ಹೇಳ್ಬಾ ನಿನ್ನ ಮಗುಗೆ ಅಂತ ಹೇಳಿ ಕಳಿಸಿದ್ಲು. ಸುಮ್ಕಿರಪ್ಪ, ಏನು ಬೇಡ ಅವಳಂತ ಆಡಿದ್ರೆ ಅಷ್ಟೇ, ದುಡ್ಡು ಒಟ್ಟು ಕೊಟ್ರು ಉಳಿಸಲ್ಲ. ನಾವು ಕೈಯಾಗಳು ಬಾಯಾಗಳದೆಲ್ಲ ಕೊಟ್ಟು ನಾವು ಅಲೆ ಎಲ್ಲ ಕಳ್ಕೊಂಡಿದೀವಿ. ದುಡ್ಡು ಏನು ಬೇಡ ಅಂದು, ದುಡ್ಡು ಕೊಡಂಗಿದ್ರೆ ಏನು ಬೇಡ, ಸುಮ್ಮನೆ ಹೊಲ ಮಾಡಿಸಿ ಮತ್ತೆ ಕಲ್ಕೊಂಡು ನಾನೆಲ್ಲ ಹೇಳ್ತೀನಿ ಸುಮ್ಮನಿರ. ಅವಳಿಗೆ ಏನಂತ ಹಿಂಗೆ ಮಾತಾಡ್ತೀರಾ? ಅವಳು ನಮ್ಮ ನಾತಮ್ಮ, ನನಗೇನು ಹೊಲ ಬೇಡ, ನಾನು ಹೊಲ್ದಾಗ ಏನು ಬೆಳೆ ಬೆಳೆಯೋಕ್ಕಾಗಲ್ಲ, ಒಟ್ಟನು ಯಾವಾಗ ಬೆಳಿತಾರೆ ಕೂಲಿ ಇಕ್ಕಾಗಲ್ಲ, ಅದಕ್ಕೇನೆ ನನಗೆ 15 ಲಕ್ಷ ದುಡ್ಡು ಕೊಡ್ಲಿ ಅವಳು, ನಾನು ಬಡ್ಡಿ ಕೊಟ್ಕೊಂಡು ಜೀವನ ಮಾಡ್ತೀನಿ, ದುಡ್ಡಿದ್ರೆ ಸಾಕು, ನನಗೇನು ಹೊಲ ಬೇಡ ಅಂದ್ಲಂತಿ. ನೋಡಮ್ಮ, ನಾವೀರೋ ನಮ್ಮ ಮಗುಗೆ ಅಲ್ಲಂತೂ ಗಂಡನ ಮನೆಯಾಗ ಯಾತೂ ಆಸ್ತಿ ಇಲ್ಲ, ಒಂದು 3 ಎಕರೆ ಹೊಲ ಇದ್ರತ್ತು ಏನೋ ಮಾಡ್ಕೊಂಡು ತಿಂತಾರೆ ಅಂತ ಇದ್ರೆ ಹೊಲ ಬೇಡ ಅಂತಾಳಂತಿ. 15 ಲಕ್ಷ ದುಡ್ಡು ತಂಡು ಏನು ಮಾಡ್ತಾಳಮ್ಮ ಅವಳು? ಬಡ್ಡಿ ಕೊಡ್ತಾಳಂತೆ. ಬಡ್ಡಿ ದುಡ್ಡು ಇಸ್ಕೊಂಬತ್ತಕ ಒಂಥರ, ದುಡ್ಡು ಇಸ್ಕೊಂಡ್ಮೇಲೆ ಒಂಥರ, ದುಡ್ಡು ಎಲ್ಲ ಬಡ್ಡಿ ವ್ಯವಹಾರ ಮಾಡ್ಬೋದು ಊರಾಗೆ ಅಂತ ಹೇಳಿ ಯಾರು ಹೇಳಿರೋ ಏನ. ದುಡ್ಡು ಬೇಕು ಅಂತ ಇದ್ದಾಳೆ ಇವಾಗ ನೋಡವಳು. ಅಲ್ಲ ಈ ದಿನ 5 ಎಕರೆ ಬೇಕು, ನನಗೆ 6 ಎಕರೆ ಬೇಕು, ಸಮಭಾಗ ಕೊಡಂಗಿದ್ರೆ ನಾನು ಮಾಡಿಸ್ತೀನಿ ಅಂತ ಹೇಳ್ತಿದ್ದು. ಈಗ ಯಾಕೆ ಹಂಗೆ ದುಡ್ಡು ಬೇಕಂತೆ ಅಂತ ಹೇಳ್ತಾ ಐತೆ. ಸುಮ್ಕಿರತ್ತೆ, ದುಡ್ಡು ಕೊಡೋದು ಬೇಡ, ದುಡ್ಡು ಕೊಟ್ಟರೆ ಅಷ್ಟೇ, ಅದನ್ನ ಎಲ್ಲ ಕಳೆದು ತಿರ್ಗಾ ಆಮೇಲೆ ನನಗೆ ಹೊಲ ಕೊಡಬೇಕು ಅಂಬುತ್ತಿ. ನಾವು ಹೊಲ ಕೊಡ್ತೀವಮ್ಮ ಅಂತ ಹೇಳೋಣ ಅಷ್ಟೇನು. 5 ಎಕರೆ ಯಾರು ಕೊಡಲ್ಲ, 5-6 ಎಕರೆ ಅವ್ಳು ಕೇಳ್ದಂಗೆ ಕೊಡೋಕ್ಕಾಗಲ್ಲ, 3 ಎಕರೆ ಕೊಡ್ತೀವಿ ಮಾಡಿಸ್ಕೊಳ್ಳಮ್ಮ ಅಂತ ಹೇಳಿ ಬಂದಿದ್ದಿ. ದುಡ್ಡು ಬೇಕು ಅಂತ ಹೇಳಿ ಕಳ್ಸ್ಯಾಳರಪ್ಪ ಹಿಂಗೆ ಕೊಟ್ಟು. ಹಂಗೆ ಹೇಳ್ತಮ್ಮ, ಹೋಗಿ ಹೇಳ್ಬಾ ಅಂತ ಹೇಳಿ ಅದಕ್ಕೆ ಹೇಳೋಣ ಅಂತ ಬಂದೆ. ಹೆಂಗೆ ಕಾಣತ್ತೆ, ನೀವು ಹೆಂಗೆ ಹೇಳ್ತೀರಾ ಹಂಗೆ. ದುಡ್ಡು ಕೊಡ್ರಿ ಅಂದರೆ ದುಡ್ಡು ಕೊಡ್ತೀವಿ, ಹೊಲ ಮಾಡಿಸ್ರಿ ಅಂದರೆ ಹೊಲ ಮಾಡಿಸ್ತೀವಿ ಅಷ್ಟೇನೆ. ತಡಿಯಮ್ಮ, ಹೋಗಿ ಅವಳಿಗೆ ಹೇಳಿ ಬರ್ತೀನಿ. ನಾವು ದುಡ್ಡು ಪಡ್ಡು ಕೊಡಲ್ಲಮ್ಮ, 10-15 ಲಕ್ಷ ದುಡ್ಡು ತಗೊಂಡು ನೀನು ಏನು ಮಾಡ್ತೀಯಾ, ದುಡ್ಡು ತಂಡು ಏನು ಮಾಡ್ತೀಯಾ, ಈಗ ನಮ್ಮ ಹುಡುಗಿಗೆ ಆಸ್ತಿ ಆಗಲಿ, ಅದಕ್ಕೇನೆ ನೀನು ಸುಮ್ಮನೆ ಹೊಲ ಮಾಡಿಸ್ಕೊಳ್ಳ 3 ಎಕರೆ ಅಂತ ಹೇಳ್ಬತ್ತೀನಿ. ನಾನೆಲ್ಲ ದುಡ್ಡು ಯೋಟಿದ್ರು ಅವಳೇನೇನು ಉಳಿಸ ಅಂತಾಳಲ್ಲ. ಬಿಡು, ನಾಳೆ ಕಷ್ಟ ಕಾಲಕ್ಕೆ ಆಗುತ್ತೆ, ಉಳಿಸ್ಕೊಂಡು ಹೋಗೋಣ ಅಂಬ ಅಂತಾಳಲ್ಲ ಅವಳು. ಯೋಟಿದ್ರು ಕಳತ್ತೆ ಅಪ್ಪನಾಗ್ತಾಳೆ. ಬಡ್ಡಿ ಕೊಟ್ಟು ಅವ್ಳು ಬಡ್ಡಿ ಉಸುಲಿ ಮಾಡೋಕ್ಕಾಗುತ್ತೆ ಇಲ್ಲಿ ಇಂಥ ಜನಗಳ್ತಾಗಿ. ಬಾ ನೀನೇನೆ 7 ಮಂತಿ, ನಾನು 7 ಹೇಳಿದ್ರು ಕೇಳಲಿಲ್ಲ, ನೀನೇ 7 ಬಂತ ಅಮ್ಮನಿಗೆ. ಅವ ಅಕ್ಕಯ್ಗೆ ಇವಾಗ 10 ಲಕ್ಷ ದುಡ್ಡಿದ್ರೆ ಹೆಂಗೆ ಬಡ್ಡಿ ಕೊಟ್ಕೊಂಡು ಬಡ್ಡಿಗೆ ಜೀವನ ಮಾಡ್ಬೋದು, ದುಡ್ಡು ಉಳಿತೈತೆ ಬಡ್ಡಿನೂ ಬರುತ್ತೆ ಅಂತ ಅನ್ಕೊಂಡೈತಿ. ಹೊಲ ಮಾಡ್ತೀನಿ ಹೊಲ ಅಂತ ಅಂತು ಹೊಲ ಮಾಡಿ ಅನುಭವಿಸ್ತಾ, ಕೂಲಿ ಇಕ್ಕೋಕ್ಕಾಗಲ್ಲ, ಬಿಸಿಲ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಇವಾಗ ಹೊಲ ಬೇಡ, ನನಗೆ ದುಡ್ಡು ಬೇಕು ಅಂತ ಹೇಳ್ತಾ ಐತಿ. ಯಾಕನ ರಾಧಕೈ ಬಂತು, ಬಾರದಕಯ್ಯ ಏನೇನದಿಲ್ಲ ತಮ್ಮ. ಈಗ 7 ರಾಧಕಯ್ಯ ನಮ್ಮ ತಮ್ಮಗೆ ಹೋಗಿ 15 ಲಕ್ಷ ದುಡ್ಡು ಕೊಡೋಕ್ಕೆ ಹೇಳು, ದುಡ್ಡು ಕೊಟ್ಟರೆ ಹೊಲ ಮಾಡಿಸ್ತೀನಿ ಅಂತ ಹೇಳಿದ್ಲು. ಹತ್ತಿ ಹೇಳೋಣ ಅಂತ ಬಂದು ಅದನ್ನೇ ಇಡ ತಿಂತಕ್ಕ ನಾನು ಮತ್ತೆ ಮಾಮ ಎಲ್ಲ ನಾವೇ ಅದನ್ನೇ ಮಾತಾಡ್ತಿದ್ವಿ. ದುಡ್ಡು ಕೊಟ್ಟರೆ ಉಳಿಸಲ್ಲ, ಹೊಲನಾದ್ರೆ ಇರೋ ನಮ್ಮ ಮಗುಗೆ ಆಸ್ತಿ ಆಗುತ್ತೆ, ಅಲ್ಲಿ ಏನೂ ಇಲ್ಲ ಅಂತ ಅದನ್ನೇ ಮಾತಾಡ್ತಿದ್ವಿ. ಸುಮ್ಮನೆ ಅದೇ ವಾಸಿ, ಇವಾಗ 1 ಎಕರೆಗೆ 10-15 ಲಕ್ಷ ಬೀಳ್ತವೆ. ಸುಮ್ಮನೆ ಅವಳಿಗೆ ಒಂದು 15 ಲಕ್ಷ ದುಡ್ಡು ಕೊಡ್ರಿ, ನಿಮಗೆ ಹೊಲ ಎಲ್ಲ ಉಳಿತೈತಿ. ಇವಾಗ 3 ಎಕರೆಗೆ 7 ದುಡ್ಡು ಆಗುತ್ತೆ. ಸುಮ್ಮನೆ 10-15 ಲಕ್ಷ ಕೊಟ್ಟು ಮಾಡಿಸ್ಕೊಂಬದೇ ಒಳ್ಳೇದು. ನಮಗೂ ಗೊತ್ತು ಕಣಕ್ಕ, ಹೊಲ್ಗಳು ರೇಟು 10-15 ಲಕ್ಷ ಕೊಟ್ಟರು 1 ಎಕರೆ ಕೊಡಲ್ಲ ಅಂತ ಗೊತ್ತು. ಆದರೆ ಏನು ಮಾಡಲಿರೋ ನಮ್ಮ ಮಗ ಸುಮ್ಮನೆ ದುಡ್ಡು ಕೊಟ್ಟರು ಇವಾಗ ಅಧ್ವಾನ ಮಾಡುತ್ತೆ.
ನೋಡಪ್ಪ ಅವಳು ಅವಳು ರುದ್ರ ಹೇಳವಳಂತಿ ಬಡ್ಡಿ ಕೊಡ್ಬೋದು, ಬಡ್ಡಿ ಕೊಟ್ಕೊಂಡು ನಂಗೆ ಜೀವನ ಮಾಡ್ಬೋದು ಅಂತ. ಅವ್ರ ಅಪ್ಪ ಇರು ಒಂದು 10 ಲಕ್ಷ ದುಡ್ಡು ಕೊಟ್ಟವ್ರಿ, ಅದನ್ನ ಊರಾಗೆಲ್ಲನ ಬಡ್ಡಿ ಕೊಟ್ಕೊಂಡು ಹೆಂಗೆ ಬಡ್ಡಿ ವ್ಯವಹಾರ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಇವಳು ಅವಳ ಜೊತೆ ಸೇರ್ಕೊಂಡು ನಾನು ಹಿಂಗೆ ದುಡ್ಡು ಇಸ್ಕೊಂಡು ಹಿಂಗೆ ಬಡ್ಡಿ ವ್ಯವಹಾರ ಮಾಡ್ಬೋದಲ್ಲ ಅಂತ ಹೇಳಿ ಅವಳ ಜೊತೆ ಸೇರ್ಕೊಂಡು ಇವಳು ಹಿಂಗೆ ಆಟ ಆಡ್ತಾ ಇದ್ದಾಳೆ. ನೋಡ್ರಪ್ಪ, ಸುಮ್ಮನೆ ನೀವು ಏನೋ ಒಂದು ಆ ಹುಡುಗರಿಗೆ ಮಾತ್ರನ ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ. ಆ ಹುಡುಗರು ಪಾಪ ಅಲ್ಲಿ ಆತು ಇಲ್ಲ ಏನಿಲ್ಲ, ಅವನು ಇನ್ನೇನು ಹತ್ಕಾದೆ ಕಾಳಿತಾನ ಅವ್ನ ಗಂಡ. ಅವನೇನು ಬಿಡೋ 10 ರೂಪಾಯಿ ಐತೆ ನಾಳಿಗೆ ಬರುತ್ತೆ ಉಳಿಸಮ್ಮನ ಅಂಬದ ಅಂತಾನಲ್ಲ, ಎಲ್ಲನ ತದ್ವನ ಮಾಡ್ಬೋತಾನೆ. ಅದಕ್ಕೆ ನೀವು ಒಂದಿಟ್ಟು ಏನೋ ಆಸ್ಕಾರ ಮಾಡ್ರಿ ಆ ಹುಡುಗರಿಗೆ. ಮುಂಕಂಡ್ರಿ ಸುಮ್ಮನೆ ಇವಾಗ ನಾವು ಪಾಪ ಹುಡುಗರ ಮಕ್ಕ ನೋಡ್ಬೇಕು, ಈ ಅಮ್ಮನ ಮಕ್ಕ ನೋಡಿದ್ರೆ ಆಗಲ್ಲ. ಈಗ 10 ಲಕ್ಷ ದುಡ್ಡಿನಾಗೆ ಈಗ ಒಂದು 3 ಎಕರೆ ಮಾಡಿಸ್ತೀವಿ ಅಂತ ಹೇಳಿದಿವ. ಒಂದು ಎಕರೆಗೆ ಇವಾಗ ಒಂದು 10 ಲಕ್ಷ ಬೆಲೆ ಬಾಳ್ತಾವೆ ಹೊಲ್ಗಳು. 10 ಲಕ್ಷ ದುಡ್ಡು ಯಮ್ಮನಿಗೆ ಕೊಟ್ಬಿಡೋಣ. ಇನ್ನು 2 ಎಕರೆ ಹೊಲನ ಆ ಹುಡುಗಿ ಹೆಸ್ರಿಗೆ 1 ಎಕರೆ ಮಾಡ್ಸೋಣ, ಆ ಹುಡುಗನ ಹೆಸ್ರಿಗೆ 1 ಎಕರೆ ಮಾಡ್ಸೋಣ. ಅದಕ್ಕೆ ಎರಡು ಎಕರೆನ ಆ ಹುಡುಗರ ಹೆಸ್ರಿಗೆ ಮಾಡ್ಸೋಕ್ಕಾಗುತ್ತೆ. ಇನ್ನು 10 ಲಕ್ಷ ಯಮ್ಮನ ಕೊಡೋಣ. ಅದೇನು ಮಾಡ್ಕೊಂಬಿ ಉಳಿಸ್ಕೊಂಬತ್ತೋ ಹೆಂಗೆ ಬಡ್ಡಿ ಕೊಡುತ್ತೆ, ಹೆಂಗೆ ಉಳಿಸ್ಕೊಂಡು ಹೋಗುತ್ತೆ ನೋಡೋಣ ಅಷ್ಟೇನಿ. ಆ ಹುಡುಗರಿಗೆ ಮೋಸ ಮಾಡೋದು ಬೇಡ. ನಾವು 3 ಎಕರೆ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಮಾತಿಗೆ ತಪ್ಪಾಡ್ದು ಸುಮ್ಮನೆ ಕೊಟ್ಟು ಆ ಹುಡುಗರ ಹೆಸ್ರಿಗೆ ಮಾಡಿಸಿದ್ರೆ ಆಮೇಲೆ ಮಾರಕ್ಕೆ ಬರಲ್ಲ, ಏನೂ ಬರಲ್ಲ. ಇದು ಮಾರೋದಕ್ಕೆ ಇದಿಲ್ಲ ಅಂತ ಹೇಳೋದ್ರಾಗೆಲ್ಲ ಬರ್ಸ್ಬಿಟ್ಟು ಇದ್ರಾಗೆ ಮಕ್ಳ ಹೆಸ್ರಿಗೆ ಮಾಡಿಸಿದ್ರೆ ಗೊತ್ತಾಗುತ್ತೆ ಅಲ್ಲ ಅಷ್ಟೇನಿ. ಮಾರೋದಕ್ಕೆ ಬರ್ದಂಗೆ ಮಾರಕ್ಕೆ ಬರಬಾರ್ದ ಎಮ್ಮಗೆ, ಅದನ್ನು ಮಾರ್ಕೊಂಡು ತಿಂತಾವ 2 ಗಂಡ ಹೆಂಡ್ತಿ ಒಡಬ್ಲವೆ. ಅಷ್ಟೇ, ಹಂಗೆ ಮಾಡೋದೇ ಒಳ್ಳೇದು ಕಣ್ಬೃಂದ. ನೀನು ಹೇಳ್ದಂಗೆ 1 ಎಕರೆದ ಇವಾಗ ನಮ್ಮ ಅಕ್ಕಗೆ ಒಂದು 10 ಲಕ್ಷ ದುಡ್ಡು ಕೊಡೋಣ. 1 ಎಕರೆದ ಇವಾಗ ಆ ಹುಡುಗರ ಹೆಸ್ರಿಗೆ 1 ಎಕರೆ ಮಾಡಿಸ್ಬಿಡೋಣ. ಅದೇ ನೀನು ಹೇಳ್ದಂಗೆ ಸರಿ. ಹಿಂಗೆ ಮಾಡಿದ್ರೆ ಆ ಹುಡುಗರಿಗೂ ಅನ್ಯಾಯ ಆಗಲ್ಲ, ಆ ಯಮ್ಮನಿಗೂ ದುಡ್ಡು ಕೊಡು ಅಂತ ಕೇಳೈತೆ ಉಳ್ಳಾನ ಕೊಟ್ಬಿಡೋಣ, ಏನನ ಮಾಡ್ಕೊಂಬಲ್ಲ ಅಷ್ಟೇ. ನೋಡಪ್ಪ, ಬಡ್ಡಿ ಇಸ್ಕೊಂಡರು ಇವಾಗ ಇವತ್ತು ಕೊಡ್ತೀವಿ ಅಂದ್ರೆ ಕೊಡೋದೇ ಇಲ್ಲ. ಇವತ್ತು ಕೊಡ್ತೀವಿ ನಾಳೆಗೆ ಕೊಡ್ತೀವಿ ಅಂತ ಹಿಂಗೆ ಹೇಳ್ತಾರೆ ನೋಡು. ಇದು ಆ ರುದ್ರಮ್ಮನ ಮಾತು ಕಟ್ಕೊಂಡು ಕುಣೀತೈತಿ. ಬಡ್ಡಿ ಕೊಡ್ತೀನಿ ಅಂತ. ಅವಳು ನಾನು ಊರಾಗೆಲ್ಲ ಬಡ್ಡಿ ಕೊಟ್ಟಿರೋದಕ್ಕೆ ನನಗೆ ಕೋಳಿ ಸಾರಿಕ್ತಾರೆ, ನನಗೆ ಊರ ಮರ್ಯಾದೆ ಕೊಡ್ತಾರೆ ಅಂತ ಒಂದಿಟ್ಟು ಹೇಳ್ತಾಳೆ. ಆಗ್ಲೆಲ್ಲ ಬಂದು ಇವಳಿಗೆ ಅದೇ ಬಂದೈತಿ ಇವಾಗ. ದುಡ್ಡಿದ್ರೆ ಬಡ್ಡಿ ಕೊಟ್ಕೊಂಡಾದ್ರೂ ಜೀವನ ಮಾಡ್ಬೋದು, ಬಡ್ಡಿ ತಂದು ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ ಅಮ್ಮಂಗೆ ಆಗ್ಬಿಟ್ಟೈತಿ. ಇವಾಗ ಬಡ್ಡಿ ಕೊಡೋದ್ರಿಂದ ನಮಗೆ ಮರ್ಯಾದೆ ಕೊಡ್ತಾರೆ ಅಂತ ಅದೇ ತಲೆಯಕ್ಕೆ ಬಂದೈತೆ ನಿಮ್ಮ ಕೈಗೆ ಲಾತಮ್ಗೆ. ನೋಡು. ಅಯ್ಯೋ, ನನ್ನ ತಗ 50 ಸಾವಿರ ಇಸ್ಕೊಂಡು ಹೋದರು, ಯಾರು ಕೊಟ್ಟೇ ಇಲ್ಲ ಕಣಕ್ಕ. ಯಾರು ಕೊಟ್ಟೇ ಇಲ್ಲ. ಎಲ್ಲನ ಅವಾಗ ಕೊಡ್ತೀವಿ ಅಂತಾರೆ. ಅವಾಗ ಹೊಲ್ದಕ್ಕೆ ಕೆಲ್ಸಕ್ಕೆ ಬರ್ಬೇಕಾರೆ 5 ಸಾವಿರ ಇಸ್ಕೊಂಡವ್ರು ನೋಡಿ. ಇವಾಗ ನಾನು ಹೊಲ ಮಾಡ್ಸೋದು ಬಿಟ್ಟು ಕೇಳಿರೆ ಯಾಕನ ಕೂಲಿ ಬತ್ತೀವಿ ಅಂತಾರೆ. ಕೂಲಿ ಬತ್ತೀವಿ ನಾವು, ಬಿಡಪ್ಪ ನಮಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತಾರೆ. 5 ಸಾವಿರ 10 ಸಾವಿರ ಇಸ್ಕೊಂಡಾರೇ ಕೊಡಲ್ಲ. ಇನ್ನು 50 ಸಾವಿರ ಲಕ್ಷಗಟ್ಟಲೆ ಇಸ್ಕೊಂಡಾರೆ ಯಾರು ಕೊಡ್ತಾರಮ್ಮ ಬಡ್ಡಿ ದುಡ್ಡು ಎಲ್ಲ? ಯಾರು ಕೊಡಲ್ಲ. ಈ ಕಾಲದಾಗ ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ನಮ್ಮ ಅಕ್ಕ ಹೇಳಿರ ಅರ್ಥ ಆಗಲ್ಲ ಬಿಡು. ಅವ್ರ ಮಾತು ಕೇಳಿ ಯಾರಾದ್ರೂ ರುದ್ರ ಕೈಗೆ ಎಲ್ಲಿತ್ತಾನೆ ದುಡ್ಡು? ಇವಾಗೆಲ್ಲನ ಹೆಣ್ಮಕ್ಳು ಸೈನ್ ಬೇಕಲ್ಲಪ್ಪ. ಅವ್ರ ಅಣ್ಣರೇನು ಮಾಡಿದ್ರೆ ಇನ್ನು ಅವ್ರ ಹೆಸ್ರಿಗೆ ಮಾಡಿಸಿದ್ರೆ ನಮ್ಗೆ ಮಾಡಿಸ್ಕೊಂಡ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರ ಸೈನ್ ಹಾಕ್ಕೊಂಡು 10 ಲಕ್ಷ ದುಡ್ಡು ಕೊಟ್ರಂತೆ. ತಿರ್ಗಾ ಆಮೇಲೆ ಆಸ್ತಿ ಭಾಗಕ್ಕೆ ಹಾಕ್ತಾರೆ ಅಂತ ಹೇಳಿ 10 ಲಕ್ಷ ದುಡ್ಡು ಕೊಟ್ಟವಂತ ಅವ್ರ ಮನೆಯವರು. ಅದಕ್ಕೆ ಆ ಅಮ್ಮ ಊರಾಗ ಎಲ್ಲರಿಗೂ ಬಡ್ಡಿ ಕೊಟ್ಕೊಂಡು ನೋಡಿ ನನ್ನ ಬಡ್ಡಿನೂ ಬರುತ್ತೆ, ಅದಕ್ಕೆ 50 ಸಾವಿರ ಬಡ್ಡಿ ದುಡ್ಡು ಬಂದಿದ್ದೇ ಆಗಿತ್ತು. ತಿರ್ಗಿ ಅದನ್ನೇ ನಮ್ಮ ಇನ್ನೊಬ್ರಿಗೆ ಕೊಟ್ಟೆ 50 ಸಾವಿರನ, ಅದರ ಬಡ್ಡಿ ಬರುತ್ತೆ. ತಿರ್ಗಿ ಅದೆಲ್ಲ ಬಡ್ಡಿ ಬಂದು ತಿರ್ಗಿ ಕುಡಿಕೊಂಡು ತಿರ್ಗಿ 50 ಸಾವಿರ ತಿರ್ಗಿ ಕೊಡ್ಬೋದು. ಹಿಂಗೆ ಬಡ್ಡಿ ಬೆಳೀತಾ ಹೋಗುತ್ತೆ, ದುಡ್ಡು ಹಿಂಗೆ ಬೆಳೀತೈತೆ ಅಂತ ಹೇಳಿ ಉಬ್ಬಿಸ್ಬಿಟ್ಟವಳು ನಿಮ್ಮ ಅಕ್ಕನ. ಸರಿಯಾಗ ತಲೆಗೆ ತುಂಬಿಟ್ಟವಳಿ. ಅದೇ ನಂಬಿಕೆ ಬಿಟ್ಟೈತಿ. ಈಗಿನ ಜನಗಳು ಏನು ತರಂಬೋದು ಗೊತ್ತಿಲ್ಲ. ಅಯ್ಯೋ, ಮಾತಾಡ್ಬೇಕಾರೆ ಯಾಕ ಏನ ನೀವೇ ವಾಸಿ ನಮಗೆ ಕೊಡ್ತೀರಾ, ನೀವೇ ಸರಿ ಅಂತಾರೆ. ಆಮೇಲೆ ಕೇಳೋ ದುಡ್ಡ ನಮ್ತಾಗೆ ಇಲ್ಲಪ್ಪ, ನಮ್ಮ ಊರು ಬಿಟ್ಟು ಹೋಗ್ತೀವಿ, ಕೊಡ್ತೀವಿ, ಹಂಗೆ ಹಿಂಗೆ ನಮ್ತಾಗ ಇಲ್ಲ. ಇವಾಗ ಏನು ಮಾಡ್ತೀರಾ ಅಂತ ಮಾತಾಡ್ತಾರೆ ಗೊತ್ತಿಲ್ಲ ಇನ್ನು ಜನಗಳಿಗೆ. ರುದ್ರಮ್ಗೆ ಯಾರು ಎತ್ತಾಕಿಲ್ಲ, ಅದಕ್ಕೇನೆ ಹಂಗೆ ಮಾತಾಡ್ತಾಳೆ. ಯಾರು ಎತ್ತಾಕ್ತಾ ಗೊತ್ತಾಗುತ್ತಾಡಿ. ಊರಾಗ ಇನ್ನೂ ಯಾರು ಎತ್ತಾಕಿಲ್ಲ. ಎಲ್ಲನ ರುದ್ರಕಯ್ಯ ಅಂತಾರ. ನೆಟ್ ಮರ್ಯಾದೆ ಮಾಡ್ತಾರೆ. ನೆಟ್ ಕಾಪಿ ನೀರು ತಿಂಡಿ ಕೋಳಿ ಸಾರು ಕಕ್ರೆ ಸಾರು ಅಂತ ಕೊಡ್ತಾರ. ಅದಕ್ಕೆ ಅವಳಿಗೆ ಈಟಾಗ್ಲಾಗೈತಿ. ಯಾರನ್ನೊಬ್ರು ಎತ್ತಾಕ್ತಾ ಗೊತ್ತಾಗುತ್ತಾಡಿ. ಯಾರೋ ನಾಮ ಇತ್ತಾಗ ನೋಡಿದ್ರಲ್ಲ ವೀಕ್ಷಕರೇ, ನಾವು ಮಕ್ಳಿಗೆ ಅನ್ಯಾಯ ಆಗ್ಬಾರ್ದು. 3 ಎಕರೆ ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರು 10-15 ಲಕ್ಷ ದುಡ್ಡು ಕೇಳೈತೆ ನನ್ನ ಆದ್ನಿ. ಅದಕ್ಕೆ ನಾನು ಅವು ಮಕ್ಳಿಗೆ ಅನ್ಯಾಯ ಮಾಡೋದು ಬೇಡ. ಅವ್ರದ್ದು ಗಂಡನ ಮನೇಲೂ ಏನೂ ಆಸ್ತಿ ಇಲ್ಲ. ಇವ್ರೂ ಮಕ್ಳಿಗಾಗಿ ಏನೂ ಮಾಡಿಲ್ಲ, ಏನೂ ಒಂದು ಆಸ್ತಿನೂ ಮಾಡಿಲ್ಲ. ಮಕ್ಕಳು ಭವಿಷ್ಯಕ್ಕೆ ಅಂತ ಹೇಳಿ ಏನು ನಾವು 4 ಕಾಸು ಕುಡಿಕೇಬೇಕು ಅಂತಲೂ ಕುಡಿಕೊಂಡಿಲ್ಲ. ಅದರಲ್ಲೂ ಎಲ್ಲ ಸಾಲ. ಅದಕ್ಕೇ ನಾವು ಇವಾಗ ದುಡ್ಡು ಕೊಡಬೇಕು ಅಂತ ಹೇಳೈತಾ 3 ಎಕರೆ ಕೊಡ್ತೀವಿ ಅಂತ ಹೇಳಿದ್ವಿ. 3 ಎಕರೆಗೆ ಇವಾಗ 10 ಲಕ್ಷ ದುಡ್ಡು, 1 ಎಕರೆದ 10 ಲಕ್ಷ ದುಡ್ಡು ಅಯ್ಯಮ್ಮನಿಗೆ ಕೊಡೋಣ ಅಂತ ಬಡ್ಡಿ ವ್ಯವಹಾರ ಮಾಡ್ಕೊಂಬಂತೆ ಕೊಡೋಣ. 10 ಲಕ್ಷ ದುಡ್ಡು ಕೊಟ್ಟುಬಿಡ್ತೀವಿ. ಇಬ್ಬರು ಮಕ್ಕಳಿಗೆ 1 ಎಕರೆ ಮಾಡಿಸಿ ಸುಮ್ಮನೆ ಹಾಕ್ತೀವಿ. ಮಕ್ಕಳಿಗೆ ನಾವು ಅನುಕೂಲ ಮಾಡಬೇಕು. ಈ ಅಮ್ಮನ ಮುಖ ನೋಡಬಾರ್ದು, ಮಕ್ಕಳು ಮುಖ ನೋಡಬೇಕು.
ಪಾಪ ಹುಡುಗರಿಗೆ ಒಂದೊಂದು ಎಕರೆ ಮಾಡಿಸ್ಬಿಟ್ಟು ಹೆಂಗನ ಮುಂದೆ ಅವರಿಗೆ ಅನುಕೂಲ ಆಗುತ್ತೆ. ಯೋಟಿದ್ರೂ ದುಡ್ಡೇನಿರಲ್ಲ, ಎಲ್ಲ ಕಳೆದು ಹೋಗುತ್ತೆ ದುಡ್ಡೇನು. ಇವತ್ತಿರುತ್ತೆ ನಾಳೆಗೆ ಹೋಗುತ್ತೆ. ಆಸ್ತಿ ಹಂಗಲ್ಲ, ಅದನ್ನೇನು ಯಾರು ಎಪ್ಕೊಂಡು ಹೋಗಿ ಬರಲ್ಲ, ಏನಿಲ್ಲ. ಆಸ್ತಿ ಹೊಲ ಎಲ್ಗೂ ಹೋಗಲ್ಲ. ಆದರೆ ಬುದ್ಧಿ ಇಲ್ಲದ್ದು ಯಾರ ಮಾತಾ ಕೇಳಿ ನಾನು ಬಡ್ಡಿ ಕೊಡ್ತೀನಿ, ದುಡ್ಡು ಬೇಕು ಅಂತ ಹೇಳ್ಕಳಿಸ್ತಂತೆ. ಅದಕ್ಕೆ ನಾವು ಹಿಂಗೆ ಮಾಡೋಣ ಅಂತ ಇದ್ದೀವಿ. ಏನಂತೀರ ವೀಕ್ಷಕರೇ? ನಮ್ಮ ವಿಡಿಯೋ ಚೆನ್ನಾಗೈತಾ, ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.